ಕಡೆಗೂ ಕೂಡ ಹೊರಟ್ಟಿಯ ರಾಜೀನಾಮೆ ಕೊಡಿಸಿದಂತ ಸಿಎಂ ಡಿಕೆ 2 ಬಾರಿ ಕರೆ ಮಾಡಿದಾಗ ಹೊರಟ್ಟಿ ಡೋಂಟ್ ಕೇರ್ ಅಂದಿದ್ರು. ಬಟ್ ಈಗ ಖುದ್ದಾಗಿ ಭೇಟಿ ಮಾಡಿ ರಾಜೀನಾಮೆಗೆ ಡಿಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಕಡೆಗೂ ಹೊರಟ್ಟಿ ರಾಜೀನಾಮೆ ಕೊಡಿಸಿದ ಸಿಎಂ ಡಿಕೆ ಶಿವಕುಮಾರ್ 2 ಬಾರಿ ಕರೆ ಮಾಡಿದಾಗ ಹೊರಟ್ಟಿ ಡೋಂಟ್ ಕೇರ್ ಅಂತ ಹೇಳಿದ್ರು. ಬಟ್ ಈಗ ಇಂದು ಖುದ್ದಾಗಿ ಭೇಟಿ ಮಾಡಿ ರಾಜೀನಾಮೆಗೆ ಡಿಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಕಡೆಗೆ ಗತ್ಯಂತರ ಇಲ್ಲದೆ ಸಭಾಪತಿ ಸ್ಥಾನಕ್ಕೆ ಹೊರಟ್ಟಿ ರಿಸೈನ್. ಸ್ವ ಇಚ್ಛೆಯಿಂದ ರಾಜೀನಾಮೆ ಎಂದು ರಾಜೀನಾಮೆ ಪತ್ರದಲ್ಲಿ ಉಲ್ಲೇಖ. ಹೊರಟ್ಟಿ ರಾಜೀನಾಮೆ ಅಂಗೀಕರಿಸಿದ ಪರಿಷತ್ ಕಾರ್ಯದರ್ಶಿ ಸಲೀಂ ಅಹಮದರನ್ನ ಸಭಾಪತಿ ಮಾಡಲಿದೆ ಕಾಂಗ್ರೆಸ್ ಪಕ್ಷ. ಪರಿಷತ್ನಲ್ಲಿ ಕಾಂಗ್ರೆಸ್ ಪೂರ್ಣ ಬಹುಮತದ ಕಾರಣ ಹೊರಟ್ಟಿ ರಿಸೈನ್. ಬಸವರಾಜ್ ಹೊರಟ್ಟಿ ರಾಜೀನಾಮೆ ಸಭಾಪತಿ ಸ್ಥಾನಕ್ಕೆ. ಡಿಕೆ ಶಿವಕುಮಾರ್ 2 ಬಾರಿ ಕಾಲ್ ಮಾಡಿದ್ರು ರಾಜೀನಾಮೆ ಕೊಡಬೇಕು ಅಂತ. ಎಲ್ಲದಕ್ಕೂ ಒಂದು ಪ್ರೊಸೆಸ್ ಅಂತ ಇದೆ ಅಲ್ವಾ, ಆ ಪ್ರೊಸೆಸ್ ರೀತಿಯಲ್ಲಿ ಆಗಬೇಕು. ಸುಮ್ಮನೆ ಬಂದು ರಾಜೀನಾಮೆ ಕೊಡಿ ಅಂದ ತಕ್ಷಣ ಹೇಗ್ರಿ ಕೊಡೋಕೆ ಸಾಧ್ಯ ಆಗುತ್ತೆ? ನಾನು ರಾಜೀನಾಮೆಯನ್ನ ಕೊಡೋದಿಲ್ಲ ಅಂತ ಅಶ್ವವೇಗ ಜೊತೆ ಬಸವರಾಜ್ ಹೊರಟ್ಟಿ ಅವರು ಆಗ ಮಾತನಾಡಿದರು. ಪರಿಷತ್ನಲ್ಲಿ ಎಲ್ಲರೂ ಏನನ್ನ ಹೇಳ್ತಾರೋ ಅದನ್ನ ಕೇಳ್ತೀನಿ. ಪರಿಷತ್ನಲ್ಲಿ ಏನು ನಡೆಯುತ್ತೆ ಅದಕ್ಕೆ ನಾನು ಬದ್ಧನಾಗಿದ್ದೀನಿ. ಸದನದಲ್ಲಿ ಏನು ನಡೀತಲ್ಲ ಅದಕ್ಕೆ ನಾನು ಬದ್ಧನಾಗಿರ್ತೀನಿ. ಎಲ್ಲರೂ ಕೂಡ ನಿರ್ಣಯವನ್ನ ತೆಗೆದುಕೊಂಡ್ರು ಅಂತ ಅಂದರೆ ಅಲ್ಲಿ ನಾನು ಅದನ್ನ ಒಪ್ಕೊಳ್ತೀನಿ ಅಂತ ಹೇಳಿದರು. ಇದೇ ಬಸವರಾಜ್ ಹೊರಟ್ಟಿ ಅವರು. ಡಿ ಕೆ ಶಿವಕುಮಾರ್ 2 ಬಾರಿ ಕರೆ ಮಾಡಿ ನೀವು ರಾಜೀನಾಮೆ ಕೊಡಿ ಅಂದ ತಕ್ಷಣ ಹೆಂಗೆ ಕೊಡೋಕ್ಕೆ ಸಾಧ್ಯ ಆಗುತ್ತೆ? ಎಲ್ಲದಕ್ಕೂ ಕೂಡ ನಿಯಮ ಅಂತ ಇದೆ ಅಲ್ವಾ, ಆ ನಿಯಮವನ್ನು ಪಾಲನೆ ಮಾಡಬೇಕು. ಈಗಾಗಲೇ ಸಲೀಂ ಅಹಮದ್ನನ್ನ ಆಯ್ಕೆ ಮಾಡಿದ್ದಾರೆ ಸಭಾಪತಿಯಾಗಿ. ಮೊನ್ನೆ ಏನು ಸಂಪುಟ ವಿಸ್ತರಣೆ ಆಯ್ತಲ್ಲ, ಆಗ ಸಭಾಪತಿ ಬದಲಾವಣೆ ಕೂಡ ಆಗಿದೆ. ಇವರು ಇಷ್ಟದಂತೆ ಹೆಸರನ್ನ ಉಲ್ಲೇಖ ಮಾಡಿ ಹೇಳಿಬಿಟ್ರೆ ನಾನು ಅದನ್ನು ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ. ಎಲ್ಲದಕ್ಕೂ ಕೂಡ ಒಂದು ಪ್ರೊಸೆಸ್ ಅಂತ ಇದೆ, ನಿಯಮ ಅಂತ ಇದೆ. ಆ ನಿಯಮಾನುಸಾರ ಹೇಳಿದರೆ ಮಾತ್ರ ಅದನ್ನು ಒಪ್ಕೊಳ್ಬಹುದು ಅನ್ನುವಂಥ ನಿಟ್ಟಿನಲ್ಲಿ ಬಸವರಾಜ್ ಹೊರಟ್ಟಿ ಮಾತನಾಡಿದರು. ಇದೀಗ ರಿಸೈನ್ ಅನ್ನ ಕೊಟ್ಟಿದ್ದಾರೆ. ಸ್ವ ಇಚ್ಛೆಯಿಂದಾನೇ ಕೂಡ ಅದನ್ನು ರಿಸೈನ್ ಮಾಡಿದ್ದೀನಿ ಅಂತಲೂ ಕೂಡ ಹೇಳಿರುವಂಥದ್ದು. 2 ಬಾರಿ ಡಿ ಕೆ ಶಿವಕುಮಾರ್ ಕರೆ ಮಾಡಿದ್ರು. ಅದಾದ ಬಳಿಕ ಅದಕ್ಕೆ ಯಾವುದೇ ರೀತಿಯಾಗಿ ಪ್ರತಿಕ್ರಿಯೆನ ಅಂದರೆ ಒಂದು ರೀತಿ ಡೋಂಟ್ ಕೇರ್ ಅನ್ನುವಂಥ ರೀತಿಯಲ್ಲಿ ಬಸವರಾಜ್ ಹೊರಟ್ಟಿ ನಡ್ಕೊಂಡಿದ್ರು. ಬಟ್ ಇಂದು ಖುದ್ದಾಗಿ ಡಿ ಕೆ ಶಿವಕುಮಾರೇ ರಾಜೀನಾಮೆಯನ್ನ ಕೊಡಿಸಿದ್ದಾರೆ. ಕೊನೆಗೆ ನೋ ಆಪ್ಷನ್ ಅಲ್ವಾ, ನೋ ಆಪ್ಷನ್ ಎನ್ನುವಂಥ ರೀತಿಯಲ್ಲಿ ಇದೀಗ ಹೊರಟ್ಟಿ ಅವರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಸಿಎಂ ರಾಜೀನಾಮೆ ಕೊಡಿ ಅಂದ್ರು ಕೊಟ್ಟೆ ಅಂತ ಬಸವರಾಜ್ ಹೊರಟ್ಟಿ ಹೇಳುವಂಥದ್ದು. ರಾಜೀನಾಮೆ ಕೇಳಿದಾಗ ಕೊಡಲೇಬೇಕು, ಹಾಗಾಗಿ ಕೊಟ್ಟಿದ್ದೇನೆ. ರಾಜಕಾರಣದಲ್ಲಿ ಇದೆಲ್ಲ ಸಹಜ. ಬೇಸರ ಆಗುತ್ತೆ, ಏನ್ ಮಾಡೋದು, ನನಗೆ ಒಂಥರ ನೋವಾಗಿದೆ. ಆಕಸ್ಮಿಕವಾಗಿ ಬಂದೆ, ಆಕಸ್ಮಿಕವಾಗಿ ಹೊರಟೆ. ಇದು ಒಂದು ರೀತಿಯಾಗಿ ಬೇಸರವನ್ನ ತಂದಿದೆ ನನಗೆ. ರಾಜೀನಾಮೆ ನಂತರ ಬಸವರಾಜ್ ಹೊರಟ್ಟಿ ವೇದಾಂತ ನೋಡಿ. ಸಿಎಂ ರಾಜೀನಾಮೆ ಕೊಡಿ ಅಂತ ಅಂದ್ರು ಕೊಟ್ಟೆ ಅಂತ ಹೇಳುವಂತ ಬಸವರಾಜ್ ಹೊರಟ್ಟಿ. ಇದೇ ಬಸವರಾಜ್ ಹೊರಟ್ಟಿ ಅವರು ಸಿಎಂ ಕಾಲ್ ಮಾಡಿ ಹೇಳಿದಾಗ ಯಾಕೆ ಕೊಡ್ಲಿಲ್ಲ? ಹಾಗಾದ್ರೆ ಎಲ್ಲದಕ್ಕೂ ನಿಯಮ ನಿತ್ಯ ಅಂತ ಇರುತ್ತೆ, ಅದನ್ನ ಫಾಲೋ ಮಾಡಬೇಕು ಅಂತ ಹೇಳಿದಂಥವ್ರು. ಬಟ್ ಈಗ ಹೇಳ್ತಾರೆ ಬೇಸರ ಆಗುತ್ತೆ, ಏನು ಮಾಡೋದಕ್ಕಾಗಲ್ಲ, ನೋವು ಕೂಡ ಆಗುತ್ತೆ, ಅನಿವಾರ್ಯತೆ ಇದೆ, ಹಾಗೆ ಕೊಟ್ಟಿದ್ದೀನಿ ಅಂತ. ಹಾಗಾದ್ರೆ ಬಸವರಾಜ್ ಹೊರಟ್ಟಿ ಅವರು ಮಾತನಾಡಿದ್ದಾರೆ. ಏನ್ ಮಾತನಾಡಿದ್ದಾರೆ ನೋಡ್ಕೊಂಬರೋಣ. ರಾಜೀನಾಮೆ ಕೊಡಂದ್ರು ಕೊಟ್ಟಿನಿ, ಒತ್ತಡ ಅಂತ ಏನಲ್ಲ. ಕೊಡಂದ ಚೀಫ್ ಮಿನಿಸ್ಟರ್ ಕೊಡಂದ ಕೊಡ್ಬೇಕಾದ್ರೆ ಕೊಟ್ಬಿಟ್ಟು ಎಲ್ಲ ರಾಜಕಾರಣದಾಗ ಹೆಚ್ಚು ಕೂಡ ಆಗ್ತಿರ್ತಾವ, ಅವನ್ನೆಲ್ಲ ನೋಡ್ತಾರೆ. ಎಲ್ಲರಿದ್ದಾಗ ಮತ್ತು ಅದರ ಅವ್ರು ಕೇಳಿದಾಗ ನಾವು ಕೊಡೋದು ನಮ್ಮ ಡ್ಯೂಟಿ ಕೊಟ್ಟಿದ್ವಿ ಅಂತ ಮಾಡಿದ್ದೆ. ಮತ್ತು ಅವ್ರು ಏನು ತಿಳಿತೇನೋ ಅವರು ಅಧ್ಯಕ್ಷರಿದ್ದರು, ಅವರು ಇದ್ದರು. ಇವತ್ತು ಕೊಡ್ರಿ ಅಂದ್ರೆ ಇವತ್ತು ಕೊಟ್ಟು ರಾಜೀನಾಮೆ ಕೊಡಂದ್ರು ಕೊಟ್ಟಿನಿ, ಒತ್ತಡ ಅಂತ ಏನಲ್ಲ. ಕೊಡಂದ ಚೀಫ್ ಮಿನಿಸ್ಟರ್ ಕೊಡಂದ ಕೊಡ್ಬೇಕಾದ್ರೆ ಕೊಟ್ಬಿಟ್ಟು ಎಲ್ಲ ರಾಜಕಾರಣದಾಗ ಹೆಚ್ಚು ಕೂಡ ಆಗ್ತಿರ್ತಾವ, ಅವನ್ನೆಲ್ಲ ನೋಡ್ತಾರೆ. ಎಲ್ಲರಿದ್ದಾಗ ಮತ್ತು ಅದರ ಅವ್ರು ಕೇಳಿದಾಗ ನಾವು ಕೊಡೋದು ನಮ್ಮ ಡ್ಯೂಟಿ ಕೊಟ್ಟಿದ್ವಿ ಅಂತ ಮಾಡಿದ್ದೆ. ಮತ್ತು ಅವ್ರು ಏನು ತಿಳಿತೇನೋ ಅವರು ಅಧ್ಯಕ್ಷರಿದ್ದರು, ಅವರು ಇದ್ದರು.
ಇವತ್ತು ಕೊಡ್ರಿ ಅಂದ್ರೆ ಇವತ್ತು ಕೊಟ್ಟಿವಿ. ರಾಜೀನಾಮೆ ಕೊಡಂದ್ರು ಕೊಟ್ಟಿವಿ ನಾವು. ಒತ್ತಡ ಅಂತ ಏನಲ್ಲ, ಕೊಡಂದ ಚೀಫ್ ಮಿನಿಸ್ಟರ್ ಕೊಡಂದ ಕೊಡ್ಬೇಕಾದ್ರೆ ಕೊಟ್ಬಿಟ್ಟು ಎಲ್ಲ ರಾಜಕಾರಣದಾಗ ಹೆಚ್ಚು ಕಡೆ ಆಗ್ತಿರ್ತಾವ, ಅವನ್ನೆಲ್ಲ ನೋಡೋಕ್ಕಾಗಲ್ಲ. ಎಲ್ಲರಿದ್ದಾಗ ಮತ್ತು ಅದರ ಅವ್ರು ಕೇಳಿದಾಗ ನಾವು ಕೊಡೋದು ನಮ್ಮ ಡ್ಯೂಟಿ ಕೊಟ್ಟಿದ್ದೀವಿ ಅಂತ. ಸದ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಏನಾಗ್ತಾ ಇದೆ ಅಂದರೆ, ಯಾರ ಸಚಿವಾಕಾಂಕ್ಷಿಗಳಿದ್ರೋ ಯಾರಿಗೆ ಸಚಿವ ಸ್ಥಾನ ಸಿಗಲಿಲ್ಲ, ನೋವಾಗುತ್ತೆ, ಬೇಸರ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ, ಹೈಕಮಾಂಡ್ ನಿರ್ಧಾರ ತೆಗೆದುಕೊಂಡಿದೆ ಅಂತ ಹೇಳ್ತಾರೆ. ಬಟ್ ಅಲ್ಲಿ ಲಾಬಿ ಕೂಡ ಅಷ್ಟೇ ನಡೀತಾ ಇದೆ, ಅಷ್ಟೇ ಹೋರಾಟಗಳು ಕೂಡ ನಡೀತಾ ಇದೆ. ಅದ್ರ ಜೊತೆಗೆ ಈಗ ಏನು ಬಸವರಾಜ ಹೊರಟ್ಟಿ ಅವ್ರದ್ದು ಕೂಡ ಅದೇ ಲೈನಲ್ಲೇ ಬಂದಿದ್ದು. ಅಂದರೆ ಒಂದು ಕಡೆ ಬೇಸರ ಆಗಿದೆ, ನೋವಾಗಿದೆ, ಅರ್ಧದಲ್ಲಿ ಬಂದೆ ಅರ್ಧದಲ್ಲಿ ಹೊರಟೆ ಅನ್ನುವಂಥ ಫೀಲಿಂಗು, ನೋವು, ಏನು ಮಾಡೋಕ್ಕಾಗಲ್ಲ ಅನ್ನುವಂಥ ನಿಟ್ಟಿನಲ್ಲಿ. ಬಟ್ ಒಂದು ಕಡೆ ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ, DK ಶಿವಕುಮಾರ್ ಏನು ನಿರ್ಧಾರ ಕೊಳ್ತಾರೆ, ಅದಕ್ಕೆ ನಾವು ಬದ್ಧವಾಗಿದ್ದೀವಿ ಅನ್ನುವಂಥ ಒಂದು ಮೆಸೇಜನ್ನು ಕೂಡ ಇಲ್ಲಿ ಕೊಡ್ತಿದ್ದಾರೆ. ಬಟ್ ತಮ್ಮ ಬೇಸರವನ್ನು ಕೂಡ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ.